ಕಮನಿಯ ಕ್ಷೇತ್ರದಲ್ಲಿ ಕಾಮಧೇನುಗಳ ಜಾತ್ರೆಯ ಹಬ್ಬ. ಐತಿಹಾಸಿಕ ಇತಿಹಾಸ ಪ್ರಸಿದ್ಧ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ರಾಸುಗಳ ಜಾತ್ರೆ ಪ್ರಾರಂಭ. ಹಳ್ಳಿಕಾರ್ ತಳಿಯ ಪುಟ್ಟ ಕರುಗಳಿಗೆ ಭಾರಿ ಬೇಡಿಕೆ. ಬಳ್ಳಾರಿ, ಹಾವೇರಿ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ಹಳ್ಳಿಗಳಿಂದ ಜಾತ್ರೆಗೆ ಬಂದ ರೈತರು 50,000ದಿಂದ 5 ಲಕ್ಷದವರೆಗೆ ತಮಗಿಷ್ಟವಾದ ರಾಸುಗಳನ್ನ ಕೊಂಡುಕೊಳ್ತಾ ಇರುವ ರೈತರು ತಮ್ಮ ಹೆಗಲ ಮೇಲಿನ ಟವಲ್ ಅಡಿಯಲ್ಲಿ ಬೆರಳುಗಳ ಮೂಲಕ ವ್ಯಾಪಾರದ ವಹಿವಾಟು ಮಾಡ್ತಾ ಇರುವ ರೈತರು ರಾಸುಗಳಿಗೆ ತಮಗಿಷ್ಟವಾದ ರೀತಿಯಲ್ಲಿ ಸಿಂಗರಿಸಿ ನಾಸಿಕ್ ಡೋಲು ಮೆರವಣಿಗೆ ಮೂಲಕ ಜಾತ್ರೆಗೆ ತನ್ನ ರಾಶಿಗಳ ಜೊತೆ ಜಾತ್ರೆಗೆ ಬಂದ ಬೋಡ ಬಂಡೇನಹಳ್ಳಿಯ ರೈತರು. ವರ್ಷಕ್ಕೊಮ್ಮೆ ನಡೆಯುವ ರಾಸುಗಳ ಜಾತ್ರೆಯಲ್ಲಿ ರೈತರ ಹಬ್ಬದ ಸಂಭ್ರಮ. 1 ವಾರಕ್ಕೂ ಹೆಚ್ಚು ಕಾಲ ನಡೆಯುವ ಈ ಜಾತ್ರೆಯಲ್ಲಿ ವಿವಿಧ ತಳಿಗಳ ರಾಸುಗಳು ರೈತರ ಗಮನ ಸೆಳೀತಾ ಇವೆ. ಈ ವೇಳೆ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮರಾಜು ಮಾತನಾಡಿ, ಕೊರಟಗೆರೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಪೂರ್ವಿಕರ ಆಚರಣೆಯಂತೆ ಮೊದಲಿಗೆ ದನಗಳ ಜಾತ್ರೆ ನಡೆಯುತ್ತೆ. ಈ ರಾಸುಗಳ ಜಾತ್ರೆಯಲ್ಲಿ ರಾಜ್ಯದ ವಿವಿಧ ಮೂಲೆಗಳಿಂದ ರೈತರು ತಮ್ಮ ರಾಸುಗಳನ್ನ ತಂದು ಮಾರಾಟ ಮಾಡ್ತಾರೆ. ತಮಗಿಷ್ಟವಾದ ರಾಸುಗಳನ್ನ ಕೊಂಡುಕೊಂಡು ಹೋಗ್ತಾರೆ. ಈ ವ್ಯಾಪಾರ ವಹಿವಾಟು 1 ವಾರದ ತನಕ ಇರುತ್ತೆ. ನಂತರ ಶ್ರೀ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಯ ಜಾತ್ರೆಯ ಮಹೋತ್ಸವ ಒಂದೊಂದು ದಿನವೂ ಒಂದೊಂದು ಕಾರ್ಯಕ್ರಮದ ಅಡಿಯಲ್ಲಿ ನಡೆಯುತ್ತೆ. ಜನವರಿ 25ರಂದು ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಸೇರಿದಂತೆ ಹೊರ ರಾಜ್ಯದಿಂದ ಭಕ್ತಾದಿಗಳು ಇಲ್ಲಿಗೆ ಬಂದು ಶ್ರೀ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಯ ರಥೋತ್ಸವ ಕಣ್ತುಂಬಿಕೊಳ್ತಾರೆ ಎಂದು ತಿಳಿಸಿದ್ರು. ರಾಜ್ಯದ ವಿವಿಧ ಭಾಗಗಳಿಂದ ಬಂದ ರೈತರು ತಮಗಿಷ್ಟವಾದ ರಾಸುಗಳನ್ನ ಕೊಂಡು ನಮ್ಮ ಪ್ರತಿನಿಧಿ ಹರೀಶ್ ಜೊತೆ ಏನ್ ಹೇಳಿದ್ದಾರೆ ಕೇಳಿ. ವಿಶೇಷ ವರದಿ ಹರೀಶ್ ಬಾಬು BH ಕೊರಟಗೆರೆ. ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಹೋಬಳಿ ಕ್ಯಾಮನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಇಂದು ದನಗಳ ಜಾತ್ರೆ ನಡೀತಾ ಇದೆ. ಪುರಾಣ ಪ್ರಸಿದ್ಧವಾದ ಕಮನೀಯ ಕ್ಷೇತ್ರವೆಂದೇ ಪ್ರಸಿದ್ಧವಾದ ದಿವ್ಯವಾದ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಕೂಡ ಸಂಕ್ರಾಂತಿಯ ಸಮಯದಲ್ಲಿ ದನಗಳ ಜಾತ್ರೆ ಹಾಗೂ ಮಾಘ ಮಾಸದ ಶುದ್ಧ ರಥಸಪ್ತಮಿ ಎಂದು ಇಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವವು ಪ್ರತಿ ವರ್ಷವೂ ಕೂಡ ನಡೀತಾ ಬರ್ತಾ ಇದೆ. ಅದೇ ರೀತಿಯಾಗಿ ಈಗ ಈ ಒಂದು ಸಂಕ್ರಾಂತಿಯ ಸಮಯದಲ್ಲಿ ಈಗ ದನಗಳ ಜಾತ್ರೆ ಈಗಾಗಲೇ ಹಾಲಿ ನಡೀತಾ ಇದೆ. ಹಾಗೆ ಮುಂದೆ ಬರತಕ್ಕಂತಹ ಜನವರಿ 25 ಭಾನುವಾರದಂದು ವಿಶೇಷವಾಗಿ ಬ್ರಹ್ಮರಥೋತ್ಸವ ಏರ್ಪಡಿಸಲಾಗಿದೆ. ಎಲ್ಲ ಭಕ್ತಾದಿಗಳು ಕೂಡ ವಿಶೇಷವಾಗಿ ಬಂದು ಆ ಭಗವಂತನ ದರ್ಶನವನ್ನು ಪಡೆದು ಹಾಗೂ ಬ್ರಹ್ಮರಥೋತ್ಸವಕ್ಕೆ ಒಂದು ಕಳೆಯನ್ನು ತರಬೇಕಾಗಿ ಆ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನನ್ನ ಹೆಸರು ಭೀಮರಾಜು MS, ಹಂಚಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಪ್ರತಿ ವರ್ಷದಂತೆ ಶ್ರೀ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆ ಆವರಣದಲ್ಲಿ ದನಗಳ ಜಾತ್ರೆ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಸುಮಾರು ತಾಲೂಕು, ಹಳ್ಳಿಗಳು ಮತ್ತು ಜಿಲ್ಲಾವಾರುಗಳಿಂದ ರಾಸುಗಳನ್ನು ಬಹಳ ಸಿಂಗಾರ ಮಾಡಿಕೊಂಡು ಪ್ರತಿಯೊಂದು ಹಳ್ಳಿಗಳಲ್ಲಿ, ತಾಲೂಕುಗಳಿಂದ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಜನಗಳ ಜಾತ್ರೆ ನಡೆಯೋದ್ರಿಂದ ಸುಮಾರು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಹೋರಿ ಮತ್ತು ಹಸುಗಳನ್ನು ಸಾಕಿ ರೈತರುಗಳು ಮಾರಾಟ ಮಾಡೋದಕ್ಕೆ ಈ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸನ್ನಿಧಾನಕ್ಕೆ ಬರ್ತಾರೆ. ಅವರು ನಮ್ಮ ಪಂಚಾಯತಿ ವ್ಯಾಪ್ತಿಯ ಬೋಡಬಂಡೇನಹಳ್ಳಿ ಗ್ರಾಮದಲ್ಲಿ ದೇವರಾಜಣ್ಣ, ರಾಜಣ್ಣ, ಸಂಜೀವಣ್ಣ ಅಂತಂತಹ ಅನೇಕ ಅವತ್ತಿನಿಂದ ನಾವು ಸಣ್ಣ ಹುಡುಗನಿಂದ ನೋಡಿರ್ತಕ್ಕಂಥವ್ರು. ಅವರು ಅದಕ್ಕೋಸ್ಕರನೇ ದನಗಳನ್ನ ಜಾತ್ರೆ ಇನ್ನೊಂದು ಮತ್ತೊಂದಕ್ಕೇನೆ ಅವ್ರ ಜೀವನಾಡಿಯಾಗಿರ್ತಕ್ಕಂಥ ಹಸುಗಳನ್ನ ಸಾಕಣೆ ಮಾಡ್ತಾರೆ. ಇವತ್ತು ಭಾಳ ಸಂತೋಷ ಆಗುತ್ತೆ. ಆ ಹಸುಗಳಿಗೆ ಮನೆ ಹೆಣ್ಮಕ್ಳು ಸಿಂಗಾರ ಮಾಡಿದಂಥ ರೀತಿಯಲ್ಲೇ ಹಸುಗಳನ್ನ ಸಿಂಗಾರ ಮಾಡಿದ್ದಾರೆ. ಈ ಎಲ್ಲ ಜನಗಳು ಒಂಥರ ಹಬ್ಬದ ವಾತಾವರಣ, ಬೋಡಬಂಡೇನಹಳ್ಳಿ ವಾತಾವರಣ ಸೃಷ್ಟಿಯಾಗಿದೆ. ನಾಸಿಕ್ ಡೋಲ್ನ ಮುಖಾಂತರ ಊರಿನ ಮೆರವಣಿಗೆಯಿಂದ ಎಲ್ಲ ರೈತರುಗಳು ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸನ್ನಿಧಾನದಲ್ಲಿ ಜಾತ್ರೆಗೆ ಹೋಗ್ತಿದ್ದಾರೆ. ಅವರಿಗೆ ತುಂಬ ಸಂತೋಷ ಆಗಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಕಡಸನಹಳ್ಳಿ ಊರು. ಎತ್ತುಗಳು ತಗೊಳಕ್ ಬಂದವ್ರಿ. ಇಲ್ಲಿ ಏನ್ ರೀತಿ ಹೇಳ್ತಾರೆ ಅದು ನಾವು 1-15 ಮುಟ ತಗೊಂಡವಿ. ನಮ್ಮಲ್ಲಿ ಹೋದ್ರ ಒಂದ್ರೊಳಗ 70-80 ಕೇಳ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಿದ್ರ ವ್ಯಾಪಾರ? 35-36 ವರ್ಷದಿಂದ ಮಾಡ್ತಾರೆ. ಇವಾಗ ಇಲ್ಲಿ ಎತ್ತು ತಗೊಳಕ್ ಆಗಲ್ಲ, ಅದ್ರಾಗ 2 ಜೊತೆ ತಗೊಂಡನಿ. ಏನ್ ರೆಡಿ ತಗೊಂಡ್ರಿ? ಒಂದು 20, ಒಂದು 15 ಹೌದಾ?
ಏನು ಹೆಸರು ತಮ್ಮದು? ನಮ್ದು ಮುಂಜಾಣ. ಎಷ್ಟು ವರ್ಷದಿಂದ ಬರ್ತಿದ್ರು ಜಾತ್ರೆಗಳಿಗೆ? ಜಾತ್ರೆ ಸುಮಾರು 35 ವರ್ಷದಿಂದ ಬರ್ತಾರೆ. 35 ವರ್ಷದಿಂದ ಬರ್ತಿದ್ರ. ವರ್ಷ ಕಡಿಮೆ ಆಗ್ತಿದ್ಯಾ ಅಥವಾ ಜಾಸ್ತಿ ಆಗತ್ತೆ ಸ್ವಾಮಿ. ಕಡಿಮೆ ಎಲ್ಲಿಂದ ತರ್ತೀವಿ? ಅಲ್ಲ ರೈಟ್ ಎಲ್ಲ ಜಾತ್ರೆ ಹಸುಗಳು ಬರೋದು ಅಥವಾ ಎತ್ತುಗಳು ಬರತಕ್ಕಂಥ ಜಾತ್ರೆ ಎತ್ತು ಬಂದಾವೆ. ಸಾಕಾರ ಕಡಿಮೆ ಆಗಿರೋದಕ್ಕೆ ಅವ್ರು ಇಲ್ಲ ಬರ್ದು ಹೇಳ್ತಾರ್ರಿಪ್ಪ. ಏನ್ ಮಾಡೋದು? ಆಯ್ತು. 40 ವರ್ಷದಿಂದ ಬರ್ತಾನೆ ನಾನು. ಎಲ್ಲ ಜಾತ್ರೆ ಅಡ್ಡಾಡ್ತೀವಿ ನಾವು. ವ್ಯಾಪಾರಿ ರೈತರಿಗೆ ಕೊಡೋ ಎತ್ತು ನಮ್ಮ. ಹೇಗಿದೆ ವ್ಯಾಪಾರ? ವ್ಯಾಪಾರಕ್ಕೆ ಇಲ್ಲಿ ಜಾಸ್ತಿ ಐತಣ. ನಮ್ಮ ಬಜಾರ್ದಾಗ ಇಲ್ಲ ವ್ಯಾಪಾರ. ನಮ್ಮ ಬಜಾರ್ದಾಗ ಎತ್ತು ಕಟ್ಟರಿಲ್ಲ. ರೈತರು ಕಮ್ಮಿನ ಎತ್ತು ಕಟ್ಟೋದು ಎಲ್ಲ ಟ್ರ್ಯಾಕ್ಟರ್ ಮ್ಯಾಗ ಅದ್ರ ಮ್ಯಾಗ ಬಿದ್ದು ಬಿಟ್ರ. ಇಲ್ಲಿ ರೇಟ್ ತಗೊಂಡು ಹೋದ್ರೆ ನಾವು ಮಾರಕ್ ಆಗವಲ್ದು. ಘಾಟ್ಯಾಗಿಂದ ಇನ್ನೂ ಬಿದ್ದಾವ ಎತ್ತು ನಮ್ಮ. ಏನ್ ಮಾಡೋದು? ಮತ್ತು ಕೈಯಾಲು ಬರ್ಬೇಕು. 6 ಜೊತೆ 7 ಜೊತೆ ತಗೊಂತವಣ. ತಗೊಂಡಿಲ್ಲ ಈಗ 1 ಜೊತೆ ಆಗ್ಯಾವ. ಇನ್ನೊಂದು 2 ಜೊತೆ ತಗೊಂತವ. ಎಷ್ಟ ಏನ್ ಮಾಡೋದು? ಏನು ರೇಟಿ ತೊಗೊಂಡ್ರಿ ಈಗ? ಈಗ ಒಂದು ಜೊತೆ 158 ಬಿಟ್ಟು ಬಂದಾನೆ. 150. ಎಲ್ಲಿವರೆಗೂ ಹೋಗ್ತಾ ಇದೆ? ಎಷ್ಟರಿಂದ ಎಷ್ಟರವರೆಗೂ ಹೋಗ್ತಾ ಇದ್ದಿಲ್ಲ ರೈಟ್ ಈಗ? ರೇಟ್ ಇಲ್ಲಿ 2 ಲಕ್ಷ ಐತಿ. ಅದು ಮಾಲಿನ ಮ್ಯಾಗ ಡಿಪೆಂಡ್. 1,70,000 80 ತಗೊಂಡಾರು. ನಾವು ಹಾಕಿಲ್ಲ ಅಷ್ಟು. ಯಾವ ಊರು ತಮ್ಮದು? ನಮ್ದು ಸವಣೂರು ತಾಲೂಕು ಕುರುಡಿ ಕುಟ್ಟಿ. ನಾವು ಹಾವೇರಿಯಾಗ ವ್ಯಾಪಾರ ನಮ್ದು. ಅಲ್ಲೇ ಇರ್ತದೆ. ಅಲ್ಲೇ ಒಂದ ಜಗದ ಮ್ಯಾಗ ಕಟ್ಕೊಂಡು ಇರ್ತೇವೆ ನಾವು. ಮೇವು ಅದು ಇಟ್ಕೊಂಡು. ಬುರುಮಣಕರವರು ತೂಬೇರೆ ಅಂತ ಆರಲ್ ಜಲಪೂರೂರವರು. ನಮ್ಮ ಜಾತ್ರೆ ಚೆನ್ನಾಗಿ ನಡೀತದೆ. ಘಾಟಿ ಜಾತ್ರೆ ನಡೀತು. ಇಲ್ಲಿ ಎತ್ತೇನು ಅಷ್ಟೊಂದು ಸೇರಿಲ್ಲ. ನಮ್ಮ ಘಾಟಿ ಸಖತ್ತಾಗಿ ಸೇರ್ತದೆ ಜಾತ್ರೆ. ವ್ಯಾಪಾರನೂ ಒಳ್ಳೆ 2 ಲಕ್ಷ 3 ಲಕ್ಷ 4 ಲಕ್ಷ 5 ಲಕ್ಷ 10 ಲಕ್ಷ ಸಂಘ ಹೋದು ನನ್ನ ಜೊತೆ. ಎಲ್ಲಿ ಘಾಟಿಯಲ್ಲಿ ಇಲ್ಲಿ ಏನು ರೇಟ್ ಹೋಗ್ತಿದೆ ಈಗ? 1.5 2.5 ಲಾಸ್ಟ್. ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಿದ್ದೀರ? ಸರ್ ನಾವು ಒಂದು 20-30 ವರ್ಷದಿಂದ ಬರ್ತಾ ಇದ್ದೀವಿ. ನಾವು ಹುಡುಗರಾಗಿಂದ ಬರ್ತಾನೆ ಇದ್ದೀವಿ. ಈಗ ದಿನ ದಿನ ಸ್ವಲ್ಪ ರೇಟ್ಗಳು ವ್ಯತ್ಯಾಸ. ನಾವು ಫಸ್ಟ್ ತಗೊಂಡಾಗ 10,000 ಕೊಟ್ಟರೆ ಒಳ್ಳೆ ಸಿಗೋವು. ಈಗ ಅದೇ ಇವಾಗ 1,16,000 ಒಂದು ಜೊತೆ ಕೊಡ್ಸಿದ್ವಿ ನಾವು ದಳ್ಳಾಳ್ರೆ. 1,16,000 ಇವ್ರು ಕೊಡಿಸ್ತೇವೆ ಒಂದು ಜೊತೆ. ಅದೇ ಎತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಅಂದ್ರೆ ಮೊದಲು 5,000 6,000 ಕೊಡಿಸ್ತಾ ಇದ್ದೆ ನಾನು. ಕರೆಕ್ಟ್ ಏನಪ್ಪ? 5,000 6,000 ಕೊಡಿಸ್ತಾ ಇತ್ತು. 1,16,000. ಈಗಿನ ಲೆಕ್ಕಕ್ಕೆ ದನ ಕಟ್ಟು ಸಾಕ್ಬೇಕಂದ್ರೆ ಹಳ್ಳಿಕಾರ ಜನ ಚೆನ್ನಾಗಿ ಸಾಕವ್ರೆ ಜನ. ರೈತರು ಹೆಂಗ್ ಕೊಟ್ಟರು ಲಾಸೆ. ಇವ್ರು ಮೇಯಿಸಿ ಒಂದು 5 ವರ್ಷ ಹೊಡೆದು ಲಾಭ ಬರ್ತೈತೆ. ಅವಾಗ ಗಂಟು ಬಿಟ್ಟು ಕೊಟ್ಬಿಡ್ತಾರೆ. 1,80,000 ಒಂದ್ ಜೊತೆ ಸಪ್ಲಮೆಂಟ್ ಜೊತೆ ತಗೊಂಡಿದ್ವಿ. ಇವ್ರಿಗೆ ಘಾಟಿ ಅವ್ರು ಕೊಡ್ಸಿದ್ದೆ. 1,12,000 ಕೊಟ್ಬಿಟ್ರು. ಒಂದು 50-60,000 ಕೊಟ್ಬಿಟ್ರು. ಅಲ್ಲ ಹಿಂದೆ ಇದ್ದ ಹಸುಗಳಿಗೆ ಅಂದ್ರೆ ಹಸುಗಳ ಸಂಖ್ಯೆನೂ ಕಡಿಮೆ ಆಗಿದೆ ಅಲ್ವಾ? ಜನ ಮೇಸೋದು ಬಿಟ್ಬಿಟ್ರು ಸರ್. ಮೊದ್ಲಂಗಿಲ್ಲ. ಮೊದ್ಲು ಅಂದ್ರೆ ಜನ ಮೇಸಿ ಸ್ವಲ್ಪ ಲಾಭ ಪಡಿತಾ ಇದ್ರು ಕರ ತಗೊಂಡೋಗಿ. ಇವಾಗ ಮೇಸಾಕೋ ಕಷ್ಟ ಆಯ್ತು. ಒಂದ್ ಜೊತೆ ಸಾಕ್ಬೇಕು ಅಂದ್ರೆ ಒಂದು 10 ವರ್ಷ ಮೇಯಿಸ್ಬೋದು. ಒಂದ್ ಜೊತೆ ಸಾಕೋದು ಕಷ್ಟ ಐತೆ ಸರ್ ರೈತರು. ಇಲ್ಲಿ ಸ್ವಲ್ಪ ಆದ್ರೆ ಅಷ್ಟೇನಿಲ್ಲ ಸರ್. ಸುಬ್ರಹ್ಮಣ್ಯಾಗ ದನ ಬಂದಷ್ಟೇನು ಇಲ್ಲಿ ಬಂದಿಲ್ಲ. ಸ್ವಲ್ಪ ಇಲ್ಲಿ ಸಣ್ಣ ಚಿಕ್ಕ ಜಾಸ್ತಿ ಬಂದಿರೋದು. ರೇಟ್ ಜಾಸ್ತಿ. ಆದ್ರೆ ಅಲ್ಲಿ ಸುಬ್ರಹ್ಮಣ್ಯ ತೆಗೆದ್ವಿ. ಆದ್ರೆ ಕಡಿಮೆ ರೇಟಿಗೆ ಸಿಕ್ಕಿದ್ವಿ. ಅಲ್ಲಿ ಇಲ್ಲೇ ಸ್ವಲ್ಪ ಜಾಸ್ತಿ ರೇಟಿಗೆ ಸಿಕ್ಕಿದಾವೆ ಸರ್. ಯಾವ ಥರದ ಹಸುಗಳಿಗೆ ಬೇಡಿಕೆ ಜಾಸ್ತಿ ಇದೆ ಇಲ್ಲಿ? ಚಿಕ್ಕ ವಯಸ್ಸಿನ ಹಸುಗಳಿಗೆ ಜಾಸ್ತಿ ಇದೆ ಅಥವಾ ದೊಡ್ಡ? 2 4 ಜಾಸ್ತಿ. ತೊಗೊಂಡ್ರೆ ಈಗ ಏನಾದರೂ ಪರ್ಚೇಸ್ ಮಾಡಿದ್ರೆ? ತಗೊಂಡಿದ್ದೆ. 2 ಗಂಟೆ ತೆಗೆದಿವಿ ಸರ್. ಏನು ರೇಟಿ ತೊಗೊಂಡ್ರೆ? ಒಂದು 26 ಒಂದು 16,000 ಒಂದು. ಏನು ರೇಟ್ವರೆಗೂ ಹೋಗ್ತಾ ಇದೆ ಇಲ್ಲ ಹಸುಗಳೀಗ? ಅಲ್ಲಿ 2 1.5 2 ಸರ್ ಜಾಸ್ತಿ. ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಜಾತ್ರೆಗಳಿಗೆ? ನಾವು ವರ್ಷ ಸುಮಾರು ಒಂದು ಇವಾಗ ನಮ್ಮಪ್ಪನವರು 20-30 ವರ್ಷದಿಂದ ಬರ್ತಾ ಇದೆ ಸರ್. ಬರ್ತದೆ ಸರ್. ಓಕೆ ಆಯ್ತು.